ಸೈಟ್ ಹಂಚಿಕೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಿರಾಳರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಕ್ಲೀನ್ ಚೀಟ್ ಸಿಗಲಿದೆ. ಈಗಾಗಲೇ ಲೋಕಾಯುಕ್ತ ಎಸ್ಪಿ ಉದೇಶ್, ಲೋಕಾಯುಕ್ತ ಐಜಿಪಿ ಸುಬ್ರಹ್ಮಣ್ಯ ರಾವ್ಗೆ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸಿದ್ದು ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ. ಮೂಲಗಳ ಪ್ರಕಾರ ಸಿಎಂ ಮತ್ತು ಕುಟುಂಬಸ್ಥರನ್ನ ಸಂತ್ರಸ್ತರನ್ನಾಗಿ ಮಾಡಿರೋ ಲೋಕಾಯುಕ್ತ ಆರೋಪಿಗಳ ವಿರುದ್ಧ ಕ್ಲೀನ್ ಚೀಟ್ ನೀಡ್ತಾ ಇದೆ. ಆದರೆ ಮೂಡಾದ ಮಾಜಿ ಆಯುಕ್ತ ನಟೇಶ್ ಸೇರಿ ಸಾಕಷ್ಟು ಅಧಿಕಾರಿಗಳ ವಿರುದ್ಧ ಆರೋಪ ಹೊರಿಸಲಾಗಿದೆ. ಅಧಿಕಾರಿಗಳು ಅಕ್ರಮ ಎಸಗಿದ್ದು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಅಂತಿಮ ವರದಿ ಸಲ್ಲಿಕೆ ಆಗಲಿದೆ. ರಾಜ್ಯ ಬಿಜೆಪಿ ಪಾಳಿಯ ಸದ್ಯ ಒಡೆದ ಮನೆಯಂತಾಗಿದೆ. ಬಿಜೆಪಿಯ ಅಧ್ಯಕ್ಷ ಆಯ್ಕೆ ಜಟಾಪಟಿಗೆ ಭಿನ್ನರು ಹಾಗೂ ತಟಸ್ಥರು ಹೊಸ ಫಾರ್ಮುಲಾವನ್ನು ಕಂಡುಕೊಂಡಿದ್ದಾರಂತೆ. ವಿಜೇಂದ್ರ ಹಟಾವೋ ಆಪರೇಷನ್ಗಾಗಿ ಹೈಕಮಾಂಡ್ಗೆ ಹೊಸ ಫಾರ್ಮುಲಾ ರವಾನಿಸಿದ್ದಾರೆ. ವಿಜೇಂದ್ರ ಬದಲು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಸೋಮಣ್ಣಗೆ ಕೊಡುವ ಪ್ಲಾನ್ ನಡೆದಿದೆ. ಅಲ್ಲದೆ ಮೋದಿ ಕ್ಯಾಬಿನೆಟ್ನಲ್ಲಿ ಸಂಸದ ಬಿವೈ ರಾಘವೇಂದ್ರಗೆ ಸ್ಥಾನ ಕೊಡುವುದು, ರಾಘವೇಂದ್ರಗೆ ಸಂಪುಟದಲ್ಲಿ ಸ್ಥಾನ ಕೊಡೋದ್ರಿಂದ ಯಡಿಯೂರಪ್ಪನವರು ಸುಮ್ಮನಾಗ್ತಾರೆ. ಲಿಂಗಾಯತ ವಿರೋಧಿ ನಡುವೆಯೂ ಆಗಲ್ಲ ಅಂತ ಲಿಂಗಾಯತ ವಿರೋಧಿ ನಡೆಯೂ ಆಗಲ್ಲ ಅಂತ ಲೆಕ್ಕಾಚಾರ. ಈ ಸೂತ್ರವನ್ನು ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ಸದ್ಯದ ಕುತೂಹಲ. ಇತ್ತ ಹೈಕಮಾಂಡ್ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಡೋಂಟ್ ಕೇರ್ ಅಂದಿದ್ದಾರೆ. ಗಡುವು ಮುಗಿದು 3 ದಿನ ಆಯಿತು, ಇನ್ನೂ ನೋಟಿಸ್ ಉತ್ತರ ಕೊಟ್ಟಿಲ್ಲ. ಸಂಘದ ಮುಖಂಡರ ಸಲಹೆ ನೋಡಿಕೊಂಡು ಉತ್ತರ ಕೊಡುವಂತಹ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಹೈಕಮಾಂಡ್ ಗರಂ ಆದರೆ ನಾಳೆಯೊಳಗೆ ಉತ್ತರಿಸೋ ಲೆಕ್ಕಾಚಾರವನ್ನು ಹಾಕಿದ್ದಾರಂತೆ ಯತ್ನಾಳ್. ಶೋಕಾಸ್ ನೋಟಿಸ್ ವಿಚಾರವಾಗಿ ತುಮಕೂರಿನಲ್ಲಿ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಎಲ್ಲಕ್ಕೂ 20ನೇ ತಾರೀಕು ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಕೇಂದ್ರದ ಶಿಸ್ತು ಸಮಿತಿನ ನೋಟಿಸನ್ನು ಕೊಟ್ಟಿದ್ದಾರೆ. 20ನೇ ತಾರೀಕು ಒಳಗೆ ಎಲ್ಲ ಉತ್ತರ ಸಿಗುತ್ತೆ ಅಂತೇಳಿ. ಸದ್ಯದಲ್ಲಿ ಯಾವಾಗ ಬೇಕಾದರೂ ಕೂಡ ಕೇಂದ್ರದ ವರಿಷ್ಠರು ರಾಜ್ಯಕ್ಕೆ ಬರ್ತಾರೆ. ಕೇಂದ್ರ ನಮ್ಮ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ನೀರಾವರಿ ಯೋಜನೆಗೆ ಪಕ್ಷಾತೀತ ಹೋರಾಟಕ್ಕೆ ನಿನ್ನೆ ಕರೆ ಕೊಟ್ಟಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇವರು ಇವತ್ತು ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನಿನ್ನೂ 4 ವರ್ಷ ಬದುಕಿರ್ತೀನಿ, ಅಷ್ಟರಲ್ಲಿ ನೀರಾವರಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡ್ತೀನಿ. ನೀರಾವರಿ ವಿಚಾರವಾಗಿ ನಮ್ಮಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಎಚ್.ಡಿ. ಹೇಳಿಕೆಗೆ ಸಿಎಂ ತಿರುಗೇಟು ಕೊಟ್ಟರು. ಕೇಂದ್ರದಲ್ಲಿ ಮಗನನ್ನ ಸಚಿವ ಮಾಡಲು ರಾಜಿ ಅಗತ್ಯ ಇತ್ತಾ? ದೇವೇಗೌಡರು ಬಿಜೆಪಿ ಮತ್ತು ಮೋದಿ ಅವರ ಚಿಯರ್ ಲೀಡರ್ ಅಂತ ಲೇವಡಿ ಮಾಡಿದ್ರು. ಡಿಸಿಎಂ ಡಿಕೆಶಿ ನೀರಾವರಿ ವಿಚಾರಕ್ಕೆ 1 ದಿನವಾದರೂ ಸಂಸತ್ನಲ್ಲಿ ಧ್ವನಿ ಎತ್ತಿದ್ದಾರಾ? ನೀರಾವರಿ ಹೋರಾಟಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳಿದ್ರು. ನಮ್ಗೆ ಅವಶ್ಯಕತೆ ಇಲ್ಲ, ನಾವು ರಾಜಕಾರಣ ಮಾಡೋದಿಲ್ಲ. ರಾಜಕಾರಣ ಮಾಡಿ ಅವ್ರಿಗೆ ರೂಢಿ ಇರ್ಬೋದಷ್ಟೇ, ನಾವು ರಾಜಕಾರಣ ಮಾಡೋಕೆ ಹೋಗುದಿಲ್ಲ. ನಾವು ಹೋರಾಟ ಮಾಡಿದಾಗ ಯಾವ ರೀತಿ ಟೀಕೆ ಮಾಡಿದ್ದಾರೆ ಅದೆಲ್ಲ ಕೂಡ ನಾವು ಗಮನಿಸಿದ್ದೇವೆ. ಡೆಲ್ಲಿಲಿ ಪಾರ್ಲಿಮೆಂಟ್ ಅಲ್ಲಿ ಕೊಡಿ ಒಂದಿನ ಹೇಳಿಲ್ವಲ್ಲ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಇವತ್ತು ನಗರ ಪ್ರದಕ್ಷಿಣೆಯನ್ನು ಹಾಕಿದ್ರು. ವೈಟ್ ಟಾಪಿಂಗ್ ಕಾಮಗಾರಿ 10 ವೈಟ್ ಟಾಪಿಂಗ್ ಕಾಮಗಾರಿ ಹೇಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ರು. ಇದೇ ಹೊತ್ತಲ್ಲಿ ಕಾಮಗಾರಿ ಬೇಗ ಮುಗಿಸಿ ಅಂತ ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಟನಲ್ ಪರಿಹಾರ ಅಲ್ಲ, ರೈಲ್ವೆ ಆಧಾರಿತ ಯೋಜನೆಗಳೇ ಇದಕ್ಕೆ ಪರಿಹಾರ ಎಂದಿದ್ದ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ಗೆ ಡಿ.ಕೆ. ಶಿವಕುಮಾರ್ ಅವರು ತಿರುಗೇಟು ಕೊಟ್ಟರು. ಅವ್ರಿಗೂ ಇದಕ್ಕೆ ಏನು ಸಂಬಂಧ? ಇನ್ನು ನಮ್ಮ ಇವರು ನಿತಿನ್ ಗಡ್ಕರಿ ಅವರು ಬೇಕಾದ್ರೆ ಅವ್ರಿಗೆ ದುಡ್ಡು ಕೊಡ್ಬೋದಷ್ಟೇ. ಕೆಲವು ನ್ಯಾಷನಲ್ ಹೈವೇನ ಸ್ಟೇಟ್ ಆಗಿ ಮಾಡಿದೆ. ಒಬ್ಬ ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಮಾಡಲಿ. ಅವ್ರೇನಾದ್ರು ದುಡ್ಡು ಕೊಡಂಗಿದ್ರೆ ಮಾತಾಡೋಣ. ಅವ್ರಿಗೂ ಇದಕ್ಕೆ ಮೈಕ್ರೋ ಫಿನಾನ್ಸ್ ಹಾವಳಿಗೆ ಸುಗ್ರೀವಾಜ್ಞೆ ಮೂಲಕ ಒಂದು ಅಂತಿಮ ತೆರೆ ಎಳೆಯುವ ಪ್ರಯತ್ನವನ್ನು ರಾಜ್ಯ ಸರ್ಕಾರ ನಡೆಸ್ತಾ ಇದೆಯಾದರೂ ಕೂಡ ಸಾವುಗಳು ಮಾತ್ರ ನಿಲ್ತಾ ಇಲ್ಲ. ರಾಜ್ಯದಲ್ಲಿ ಖಾಸಗಿ ಲೇವಾದೇವಿದಾರರ ಕಿರುಕುಳ ಮುಂದುವರೆದಿದೆ. ಆತ್ಮಹತ್ಯೆ ಸರಣಿಯೂ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ಬಸವರಾಜ ಹಟ್ಟಿ ಎಂಬಾತ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈತ 4 ಮೈಕ್ರೋ ಫಿನಾನ್ಸ್ನಲ್ಲಿ 2.5 ಲಕ್ಷ ಸಾಲ ಪಡೆದಿದ್ರು. ವಾರದ ಕಂತು, ತಿಂಗಳ ಕಂತು ಕಟ್ಟೋಕೆ ಸಾಧ್ಯವಾಗಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ಹಾಗೂ ಧನ್ಯತಾ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮೈಸೂರಿನ ವಸ್ತು ಪ್ರದರ್ಶನ ಮೈದಾನದಲ್ಲಿ ಆಕ್ಟರ್ ಡಾಕ್ಟರ್ ಮದುವೆ ಅದ್ದೂರಿಯಾಗಿ ನೆರವೇರಿತು. ಹಲವಾರು ಗಣ್ಯರು ಸಾಕ್ಷಿಯಾದರು. ಅರುಣ್ ಸರ್
ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 48ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ತಮ್ಮ ಹೊಸಕೆರೆಹಳ್ಳಿ ನಿವಾಸದಲ್ಲಿ ಪತ್ನಿ ಜೊತೆಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಇನ್ನು ಪತಿಯ ಹುಟ್ಟುಹಬ್ಬದ ಫೋಟೋವನ್ನ ವಿಜಯಲಕ್ಷ್ಮಿ ಅವರು ಶೇರ್ ಮಾಡಿಕೊಂಡಿದ್ದಾರೆ. ಡೆವಿಲ್ ಚಿತ್ರತಂಡ ಇವತ್ತು ಟೀಸರ್ ರಿಲೀಸ್ ಮಾಡೋ ಮೂಲಕ ಅಭಿಮಾನಿಗಳಿಗೂ ಕೂಡ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ನಟನಿಗೆ ನಟಿ ರಕ್ಷಿತಾ ಪ್ರೇಮ್ ವಿಶೇಷವಾಗಿ ಶುಭ ಕೋರಿದ್ರು. ಆರ್ ನಗರದ ದರ್ಶನ್ ನಿವಾಸಕ್ಕೆ ಅಭಿಮಾನಿಗಳು ಆಗಮಿಸಿ ತೂಗುದೀಪ ನಿವಾಸದ ನೇಮ್ ಪ್ಲೇಟ್ಗೆ ಹೂವಿನ ಹಾರ ಹಾಕಿ ಬೂದು ಕುಂಬಳಕಾಯಿ ಹೊಡೆದ್ರು.